ಸಿಂಹರಾಶಿ ಮಕ್ಕಳಿಂದ ಅಥವಾ ನಿಮಗಿಂತ ಚಿಕ್ಕವರಿಂದ ಒಂದೇ ಸಮ ಕಿರಿಕಿರಿಯನ್ನು ಅನುಭವಿಸಬೇಕಾದಂತಹ ದಿವಸವಾಗತ್ತೆ. ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಗತ್ತೆ ಅಥವಾ ಔಷಧೋಪಚಾರಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏನೋ ವ್ಯತ್ಯಯ ಅನ್ನುವಂಥದ್ದು ಗೊತ್ತಾಗತ್ತೆ. ಆರ್ಥಿಕವಾಗಿ ಗಮನಿಸಿದಾಗ ಅಧಿಕವಾದಂತಹ ಖರ್ಚು, ಆಗಬೇಕಾದಂತಹ ಕೆಲವು ಕೆಲಸಗಳಲ್ಲಿ ವಿಘ್ನ, ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು, ಸಾಮಾಜಿಕವಾದಂತಹ ಜನಪ್ರಿಯತೆಯಲ್ಲಿ ಅನುಮಾನ ಶುರುವಾಗ್ತಕ್ಕಂಥದ್ದು, ಅವಮಾನ ಹುಟ್ಟುಕೊಳ್ತಕ್ಕಂಥದ್ದು ಆಗುತ್ತೆ. ನಿಮ್ಮನ್ನು ಯಾರೋ 4-6 ಜನ ಹೊಗಳಿಬಿಟ್ರೆ ಅಲ್ಲಿ ಏನೋ ಅನುಮಾನ ಶುರುವಾಗುವಂಥದ್ದು, ಯಾಕೆ ಹೊಗಳ್ತಾ ಇದ್ದಾರೆ ಅಂತ. ಆ ಹೊಗಳುವಿಕೆಯಿಂದ ಹುಟ್ಟಿದಂತಹ ಅನುಮಾನ ನಿಮಗೆ ಅವಮಾನಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಅಧಿಕವಾದಂತಹ ಖರ್ಚು ವೆಚ್ಚದಿಂದ ತಾಳ್ಮೆ ಕೆಟ್ಟು ಹೋಗುತ್ತೆ. ಹಣದ ವಿಷಯ ಬಂತು ಅಂದರೆ ಸಿಟ್ಟು ಬರುವಂತಹ ಪ್ರಮೇಯ ಅಥವಾ ಪರಿಸ್ಥಿತಿ ಬರುವಂಥದ್ದಾಗತ್ತೆ. ಭುವನೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಉದ್ಯೋಗದಲ್ಲಿ ಅನುಕೂಲವಾಗುವಂತಹ ಸಮಯ, ಸಾಲದಿಂದ ಮುಕ್ತಿ, ಹಾಗೆ ಉದ್ಯೋಗದಲ್ಲಿ ಒಳಿತನ್ನು ಮಾಡ್ಕೊಂಡು ಹೋಗ್ತಕ್ಕಂತಹ ಒಂದು ಸಂದರ್ಭ, ಇವೆಲ್ಲವನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳಿಗೆ ಸರಿಯಾದಂತಹ ಗುರುಗಳಿಂದ, ಮಾರ್ಗದರ್ಶಕರಿಂದ, ಸಾಧಕರಿಂದ, ಅನುಭವಿಗಳಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅದರಂತೆ ನಡೆಯುವಂತಹ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಸುಖವನ್ನು, ಶುಭವನ್ನು ಕಾಣ್ತೀರಿ ಅಂತಕ್ಕಂಥದ್ದು. ಶತ್ರುಗಳನ್ನು ತಡೆಯುವುದಕ್ಕೆ ನಿಮ್ಮ ಮಾತೇ ಅಸ್ತ್ರಗಳು, ಅದನ್ನು ಹೊರತಾಗಿ ಬೇರೆ ಇಲ್ಲ. ಉಪಾಯಗಳು ನಿಮಗೆ ದೊರೀತಾ ಹೋಗುತ್ತೆ. ಆ ಮಾತಿನಿಂದ ಎಲ್ಲರನ್ನೂ ಕಟ್ಟಾಕ್ತಕ್ಕಂತಹ ಶಕ್ತಿ ನಿಮಗಿದೆ. ಆದರೆ ಒಳ್ಳೆಯ ಮಾತುಗಳಿರಲಿ ಅಂತಕ್ಕಂಥದ್ದು ಕಳಕಳಿ. ಸರ್ಕಾರಿ ಕೆಲಸದಲ್ಲಿ ತುಂಬ ಹಿನ್ನಡೆಯಾಗ್ತಕ್ಕಂಥದ್ದು, ಮನೆಗೆ ಹೊಸ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದು, ಆದರೆ ಖರೀದಿ ಮಾಡಿದಂತಹ ವಸ್ತುವಿನಿಂದ ನಷ್ಟವಾಗ್ತಕ್ಕಂಥದ್ದು, ಅದು ಬಹಳ ಬೇಸರವನ್ನು ಉಂಟು ಮಾಡುತ್ತೆ. ಸ್ವರ್ಣಾಕರ್ಷಣ ಭೈರವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು, ವೃತ್ತಿಯೋ, ಉದ್ಯೋಗವೋ, ವ್ಯಾಪಾರವೋ, ವ್ಯವಹಾರವೋ ಅಥವಾ ಬೇರೆ ಇನ್ಯಾವುದಾದ್ರೂ ವಿದ್ಯಾರ್ಥಿ ಜೀವನವೋ, ಹೀಗೆ ನಿಮ್ಮ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒತ್ತಡಗಳು ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದು ಬರಹದ್ದು ಒತ್ತಡ ತುಂಬ ಹೆಚ್ಚಾಗ್ತಕ್ಕಂಥದ್ದು, ಆ ಕೆಲಸವನ್ನು ಮುಗಿಸಲೇಬೇಕು ಅಂತಕ್ಕಂತಹ ಹಠ, ಛಲ ಅದು ಒಳ್ಳೆಯದು. ಆದರೆ ಅದರಿಂದ ನಿದ್ರಾಭಂಗವಾಗುತ್ತೆ. ನಿದ್ರಾಭಂಗದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಮಾರನೆಯ ದಿನದ ನಾಳೆಯ ಕೆಲಸಕ್ಕೆ ಅದು ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಆ ರೀತಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಆರೋಗ್ಯದಲ್ಲಿ ಏರುಪೇರಾದರೆ ಬುದ್ಧಿ ಚಾಂಚಲ್ಯವಾಗುತ್ತೆ. ಅದಕ್ಕೊಂದು ಹಳ್ಳಿ ಕಡೆಯಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ, ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ. ಯಾವಾಗ ನಿದ್ರಾಭಾವವಾಗುತ್ತೆ ಆಗ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಮಂದತ್ವ ಕಾಡಬಹುದು, ಚುರುಕುತನ ಅಂತಕ್ಕಂಥದ್ದು ಇರುವುದೇ ಇಲ್ಲ. ಯಾವ ಚಟುವಟಿಕೆಗಳಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ಅಷ್ಟು ಪ್ರಮಾಣದಲ್ಲಿ ಇಲ್ಲದೇ ಇರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಶುಭವಾದಂತಹ ಫಲವೇ ಈ ದಿವಸ ಹೆಚ್ಚಾಗಿದೆ. ಆಕಸ್ಮಿಕವಾಗಿ ಬೆಂಕಿಯ ಅವಘಡದ ಸಾಧ್ಯತೆ ಇದೆ. ಬೆಂಕಿಯಿಂದ ತೊಂದರೆ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿದರೆ ಕಷ್ಟದಿಂದ ಪಾರಾಗಲಿಕ್ಕೆ ಅವಕಾಶಗಳಿರುತ್ತೆ. ನಮ್ಮನ್ನು ನಾವೇ ಮರೆತರೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ಧೂಮಾವತಿ ಎಂಬತಕ್ಕಂತಹ ಮಾಂತ್ರಿಕ ದೇವತೆಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸ್ಥಿರಾಸ್ತಿ, ಭೂಮಿ, ಬೆಲೆ ಬಾಳತಕ್ಕಂತಹ ವಸ್ತುಗಳ ಖರೀದಿಯಲ್ಲಿ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ 10 ಬಾರಿ ಅದರ ಬಗ್ಗೆ ವಿಚಾರವನ್ನು ತಿಳಿದು ಸರಿಯಾಗಿ ಪರಾಮರ್ಶೆಯನ್ನು ಮಾಡಿ ನಂತರ ವ್ಯವಹಾರಕ್ಕೆ ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹಣ ಹೆಚ್ಚು ಕೊಟ್ಟು ಖರೀದಿ ಮಾಡಿದಂತಹ ವಸ್ತು ರಿಪೇರಿಗೆ ಬರಬಹುದು. ನೋಡಿ, ಅದೃಷ್ಟ ಚೆನ್ನಾಗಿಲ್ಲದೆ ಇದ್ದಾಗ, ಗ್ರಹಚಾರ ಕೆಟ್ಟಾಗ ಹೇಗೆಲ್ಲ ಆಗತ್ತೆ. ನಾವು ನಮ್ಮ ಯೋಗ್ಯತೆಯನ್ನೂ ಮೀರಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ತಂದಂತಹ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ಪದಾರ್ಥ ರಿಪೇರಿಗೆ ಬರ್ತಾ ಇದೆ ಅಂತಂದರೆ ನಮ್ಮ ಗ್ರಹಚಾರ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಗಮನಿಸಬೇಕಾಗತ್ತೆ. ಆಲಸ್ಯ ಮತ್ತು ಅತಿಯಾದಂತಹ ನಂಬಿಕೆಯಿಂದ ಮೋಸ ಹೋಗ್ತೀರಿ. ಆಲಸ್ಯ, ಸೋಮಾರಿತನ, ಆಯಿತು ನೀವು ಹೇಳಿದ್ದೇ ಸರಿ, ಅದರ ಬಗ್ಗೆ ಯಾವ ಗಮನವೂ ಇಲ್ಲ. ಹೆಚ್ಚು ನಂಬಿಕೆ, ಆ ವ್ಯಕ್ತಿ ಹೇಳಿಬಿಟ್ಟಿದ್ದಾನೆ ಅಂತ ಆದರೆ ಅದನ್ನು ಮತ್ತೆ ಹಿಂದೆ ಮುಂದೆ ನೋಡದಲೇ ನಂಬತಕ್ಕಂಥದ್ದು, ಇದು ನಿಮಗೆ ವಂಚನೆಗೆ ದಾರಿಯಾಗುವಂಥದ್ದಾಗತ್ತೆ. ಸಂಬಂಧಪಟ್ಟವ್ರ ಜೊತೆಯಲ್ಲಿ ಕೊನೆಯಲ್ಲಿ ಜಗಳ ಮಾಡ್ತೀರಿ, ಪ್ರಯೋಜನ ಆದರೂ ಏನು. ಆರಂಭದಲ್ಲಿ ನೀವು ಗಮನಿಸ್ಕೊಂಡಿದ್ದರೆ
ಇಷ್ಟೆಲ್ಲ ಆ ಪರಿಸ್ಥಿತಿಗಳು ನಿಮಗೆ ಬರ್ತಾ ಇರಲಿಲ್ಲ. ಆರಂಭದಲ್ಲಿ ಸುಮ್ಮನಿದ್ದು ಏನೋ ಮೌಢ್ಯದಿಂದ ಅಥವಾ ಒಂದು ರೀತಿಯಲ್ಲಿ ಅಂಧಕಾರದಿಂದ ನಂಬಿ ಈಗ ಜಗಳವನ್ನು ಮಾಡಿದರೆ ಪ್ರಯೋಜನ ಏನಾಗತ್ತೆ ಅನ್ನುವಂಥದ್ದು ಕುಬೇರಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.